येनाक्षरसमाम्नायमधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः. नमः सर्वेभ्यः ಸಂಸ್ಕೃತ ಬಂಧುಭ್ಯಃ. ಇವತ್ತಿನ ದಿನ ನಾವು ಯಾಂತ ವಾಂತಾದೇಶ ಸಂಧಿ ಇದನ್ನು ಕುರಿತು ನೋಡುವ. ಪಾಣಿನಿಯ ಸೂತ್ರ ಏಚೋಯ ವಾಯಾವಹ. ಏಚ್ ಪ್ರತ್ಯಾಹಾರ, ಇದರಲ್ಲಿರುವಂತಹ ವರ್ಣಗಳು ಎ, ಓ, ಐ, ಔ ಈ 4 ಅಕ್ಷರಗಳು. ಅಯವಾಯಾವಹ ಹೇಳೋದರಲ್ಲಿ ಐ, ಔ, ಆಯ್, ಆವ್ ಅಂತ ಬರ್ತದೆ. ಯಾಕೆ ಇದಕ್ಕೆ ಯಾಂತ ವಾಂತಾದೇಶ ಸಂಧಿ ಅಂತ ಹೇಳ್ತಾರೆ ಹೇಳುವಂಥದ್ದನ್ನು ನೋಡುವ. ಎ, ಓ, ಐ, ಔಗಳಿಗೆ ಐ, ಔ, ಆಯ್, ಆವುಗಳು ಆದೇಶವಾಗಿ ಬರುತ್ತದೆ. ಇದರಲ್ಲಿ ಐ ಮತ್ತು ಆಯ್, ಔ ಮತ್ತು ಆವ್ ಎರಡು ರೀತಿಯಾದಂತಹದ್ದನ್ನು ನಾವು ನೋಡ್ತೇವೆ. ಐ ಮತ್ತು ಆಯಲ್ಲಿ ಯಕಾರ ಕೊನೆಯಲ್ಲಿದೆ, ಔ ಮತ್ತು ಆವ್ ಹೇಳೋದರಲ್ಲಿ ವಕಾರ ಕೊನೆಯಲ್ಲಿದೆ. ಆದ್ದರಿಂದ ಐ ಮತ್ತು ಆಯ್ ಬರುವುದಕ್ಕೆ ಯಾಂತಾದೇಶ ಅಂತಲೂ, ಔ ಮತ್ತು ಆವ್ ಬರುವುದಕ್ಕೆ ವಾಂತಾದೇಶ ಅಂತಲೂ, ಇದೆರಡನ್ನು ಸೇರಿಸಿದವಾಗ ಯಾಂತ ವಾಂತಾದೇಶ ಸಂಧಿ ಅಂಥೇಳಿ ಆಗ್ತದೆ. ಯಾವ ಸಂದರ್ಭದಲ್ಲಿ ಈ ಸಂಧಿ ಆಗ್ತದೆ ಅಂತ ನೋಡುವ. ಎ, ಓ, ಐ, ಔಗಳ ಮುಂದೆ ಸ್ವರಗಳು ಬಂದಾವಾಗ ಇದು ಯಾಂತ ವಾಂತಾದೇಶ ಸಂಧಿ ಆಗ್ತದೆ. ಉದಾಹರಣೆ ನೋಡುವ. ನೇ, ಅನಂ. ನೇ ಹೇಳುವುದರಲ್ಲಿ ಏಕಾರ ಇದೆ, ಅನ ಹೇಳುವಂಥ ಶಬ್ದದ ಆದಿಯಲ್ಲಿ ಅಕಾರ ಇದೆ. ಅಂದರೆ ಏಕಾರಕ್ಕೆ ಸ್ವರವು ಪರವಾದ ಆಯಿತು. ಆದ್ದರಿಂದ ಏಕಾರಕ್ಕೆ ಐಯು ಹೇಳುವಂಥ ಆದೇಶ ಬರ್ತದೆ. ಏಕಾರಕ್ಕೆ ಐ ಆದೇಶ ಬಂದಾಗ ನ ಪ್ಲಸ್ ಐ ಪ್ಲಸ್ ಅ ಅಂತ ಆಗ್ತದೆ. ಎಲ್ಲ ಕೂಡಿಸಿದವಾಗ ನಯನ ಅಂತ ಹೇಳುವಂಥ ರೂಪ ಆಗ್ತದೆ. ಹಾಗೆ ಗೈ ಅಕಹ ಗಾಯಕಃ. ಗೈ ಶಬ್ದದ ಕೊನೆಯಲ್ಲಿ ಐಕಾರವು, ಹಾಗೆ ಅಕಹ ಹೇಳುವಂತಹ ಶಬ್ದದ ಆದಿಯಲ್ಲಿ ಅಕಾರವು. ಅಂದರೆ ಐಕಾರಕ್ಕೆ ಅಕಾರವು ಪರವಾದಾಗಾಯಿತು. ಆದ್ದರಿಂದ ಐಕಾರಕ್ಕೆ ಆಯ್ ಹೇಳುವಂಥ ಆದೇಶ ಬಂದಾವಾಗ ಗಾಯಕಃ ಅಂತ ರೂಪ ಆಯಿತು. ಇನ್ನು ಪೋ, ಅನಹ, ಪವನಃ. ಪೋ ಹೇಳುವಂಥದ್ರಲ್ಲಿ ಓಕಾರ ಇದೆ, ಹಾಗೆ ಅನ ಹೇಳುವಲ್ಲಿ ಅಕಾರ ಇದೆ. ಓಕಾರಕ್ಕೆ ಅಕಾರ ಪರವಾಯಿತು. ಅಂದರೆ ಓಕಾರಕ್ಕೆ ಔ ಆದೇಶ ಬಂದರೆ ಔ ಕೂಡಿಸು ಅವ ಅಂತಾಯಿತು, ಪವನಃ ಅಂಥೇಳಿ ರೂಪ ಆಯಿತು. ಪೌ ಅಕಹ ಪಾವಕಃ. ಪೌ ಶಬ್ದದ ಕೊನೆಯಲ್ಲಿ ಔಕಾರವು, ಹಾಗೆ ಅಕ ಶಬ್ದದ ಆದಿಯಲ್ಲಿ ಅಕಾರವೂ ಬಂದಿದೆ. ಔಕಾರಕ್ಕೆ ಸ್ವರವಾದಂಥ ಅಕಾರ ಪರವಾದ್ದರಿಂದ ಔಕಾರಕ್ಕೆ ಆವು ಆದೇಶ ಬಂದಾವಾಗ ಆವು ಕೂಡಿಸು ಆವ ಅಂತಾಯಿತು, ಪಾವಕಃ ಅಂತ ರೂಪ ಆಯಿತು. ಹಾಗೆ ನೌ ಇಕಃ ನಾವಿಕಃ. ನೌ ಶಬ್ದದ ಕೊನೆಯಲ್ಲಿ ಔಕಾರವೂ, ಹಾಗೆ ಇಕ ಶಬ್ದದ ಆದಿಯಲ್ಲಿ ಇಕಾರವೂ ಇದ್ದಾವಾಗ ಔಕಾರಕ್ಕೆ ಇಕಾರ ಪರವಾಯಿತು. ಔಕಾರದ ಸ್ಥಾನದಲ್ಲಿ ಆವ್ ಆದೇಶ ಬಂದರೆ ಆವಾಗ ನಾವಿಕಃ ಅಂತ ರೂಪ ಆಯಿತು. ಹೀಗೆ ಪಾಠದ ಮಧ್ಯದಲ್ಲಿ ಬರುವಾಗ ಬೇರೆ ಬೇರೆ ಉದಾಹರಣೆಗಳನ್ನು ಹೇಳೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.